Hi, hello, welcome to Smart Shiva Parvati. Today what special? ಟುಡೇ ನಾವು ಬನಾನಾ ಜ್ಯೂಸ್ ಮನೆಯಲ್ಲೇ ಜ್ಯೂಸ್ ಕಾರ್ನರ್ಗೆ ಹೋಗಿ ನಾವು ಜ್ಯೂಸ್ ಕುಡ್ತೀವಿ ಆ ಥರ ಬನಾನಾ ಜ್ಯೂಸ್ ಮಾಡೋಣ ಅಥವಾ ಬನಾನಾ ಮಿಲ್ಕ್ ಶೇಕ್ ಅಂತ ನಾವೇನು ಕುಡಿತೀವಿ ಇದನ್ನೇ ಸ್ವಲ್ಪ ಮಿಲ್ಕ್ ಜಾಸ್ತಿ ಹಾಕಿರೋ ಮಿಲ್ಕ್ ಶೇಕ್ ಇಲ್ಲಾಂದರೆ ಬನಾನಾ ಜ್ಯೂಸ್. ಬನ್ನಿ ನೋಡಿ, 2 ಬನಾನಾ ತೊಗೊಂಡಿದ್ದೀನಿ ನಾನು, ಹಣ್ಣಾಗಿರೋದು, ತುಂಬಾ ಹಣ್ಣಾಗಿಲ್ಲ, ಮೀಡಿಯಮ್ ರೇಂಜ್ದು. ಸಕ್ಕರೆ, ಹಾಲು, ಐಸ್ ಕ್ಯೂಬ್, ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗ್ಬೋದು ಹನಿ ತೊಗೊಂಡಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ಈಸಿಯಾಗಿ ಮನೆಯಲ್ಲೇ ಮಿಕ್ಸಿಲಿ ನೋಡ್ಕೊಂಡು ನೋಡಿ. ಬನಾನಾ ಸಿಪ್ಪೆ ಸುಲಿದು ನಾನು ಚಿಕ್ಕ ಚಿಕ್ಕದಾಗಿ ಪೀಸಸ್ ಕಟ್ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ. ನೀವು ಈಸಿನೇ ಮಾಡ್ಬೋದು. ಮಕ್ಕಳೆಲ್ಲ ಆ ಜ್ಯೂಸ್ ಈ ಜ್ಯೂಸ್ ಟೆಟ್ರೋ ಪ್ಯಾಕ್ ಎಲ್ಲ ಕೇಳ್ತಾ ಇರುತ್ತೆ ಅಂಗಡೀಲಿ. ಈ ಥರ ಮಾಡಿ ನೀವು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಡ್ಬೋದು. ಯಾಕಂದರೆ ಬನಾನಾ ಜ್ಯೂಸ್ ಕಲರ್ ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಶುಗರ್, ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬನಾನಾ ಮೇಲೆ ಡಿಪೆಂಡು ಸ್ವೀಟ್ ಎಷ್ಟಿರುತ್ತೆ ಅನ್ನೋದು. ತುಂಬಾ ಬರೀ ಸಕ್ಕರೆ ತಿಂದಿರೋ ಥರನೂ ಆಗಬಾರ್ದಲ್ವಾ. ಹಾಲು, ಐಸ್ ಕ್ಯೂಬು ನೀವು ಇವಾಗಾದರೂ ಹಾಕ್ಕೋಬೋದು, ಎಂಡಿಗೆ ಸುಮ್ಮನೆ ಡೈರೆಕ್ಟ್ ಗ್ಲಾಸಿಗಾದರೂ ಹಾಕ್ಕೋಬೋದು. ನಾನು ಇವಾಗೇ ಹಾಕ್ತಾಯಿದ್ದೀನಿ. ಓಕೆ ನೋಡಿ, ಮಿಕ್ಸಿ ಆಯಿತು. ಈ ಥರ ನೀಟಾಗಿ ಮಿಕ್ಸ್ ಆಗಬೇಕು. ಬನ್ನಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬಂದಿದೆ, ಸೂಪರಾಗಿ ಬಂದಿದೆ. ಸಿಂಪಲಾಗಿ ನೀವು ಹೋಗಿ ಜ್ಯೂಸ್ ಅಂಗಡಿಗೆ ಹೋಗಿನ ನೋಡಿ ಎಷ್ಟು ಈಸಿ ಆಗುತ್ತೆ ಅಂದರೆ, ಕಡಿಮೆ ಖರ್ಚಲ್ಲೂ ಕೂಡ ಆಗುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ 1 ಜ್ಯೂಸ್ ಒಂದು 40 ರೂಪಿ ನೋಡಿ. ಜಸ್ಟ್ ಹನಿ ನಾನು ಮಿಕ್ಸಿಗೆ ಹಾಕಿಲ್ಲ, ಮೇಲೆ ಮಾತ್ರ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಜಸ್ಟ್ ನೀಟಾಗಿ ಕಾಣಲಿ ಅಂತ. ನಿಮ್ಮ ಹತ್ರ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ, ಹಾಕಲೇಬೇಕಂತೇನೂ ಇಲ್ಲ. ನೀವು ಅಥವಾ ಶುಗರ್ ಬೇಡ ಅಂದರೆ ಶುಗರ್ ಬದಲಿಗೆ ನೀವು ಡೈರೆಕ್ಟ್ ಹನಿಯನ್ನೇ ಹಾಕ್ಕೋಬೋದು. ಶುಗರ್ ಮಿಸ್ ಮಾಡಿ ಹನಿ ಆ್ಯಡ್ ಮಾಡ್ಕೋಬೋದು. ಮಿಕ್ಸಿಗಾದರೂ ಹಾಕ್ಬೋದು, ಆಮೇಲಾದರೂ ಆ್ಯಡ್ ಮಾಡ್ಕೋಬೋದು ಹನಿನ. ನೀವು ಶುಗರ್ ಬೇಡ ಅಂತ ನಿಮ್ಗೆ ಅನಿಸಿದ್ರೆ ಬೆಸ್ಟ್ ಆಪ್ಷನ್ ಅದು ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.